ನಮಸ್ಕಾರ ಸ್ನೇಹಿತರೆ, ಸ್ವತ್ತುವಾಡೆಗೆ ಸ್ವಾಗತ. ನಾನು ಕಾರ್ತಿಕ್. ಅಂದು ಮೆರೆದವರು ಇಂದು ಏನಾದರು. ಮಮತಾ ಬ್ಯಾನರ್ಜಿಯವರಿಗೆ ಈ ವಾಕ್ಯವನ್ನು ಹೇಳಬಹುದು. ಮೇ 4ಕ್ಕೆ ಪಶ್ಚಿಮ ಬಂಗಾಳದ ಫಲಿತಾಂಶ ಬಂತು. ಅಲ್ಲಿಂದ ಹಿಡಿದು ಇಲ್ಲಿಯ ತನಕ ಮಮತಾ ಬ್ಯಾನರ್ಜಿಯವರ ಪಕ್ಷ ಸೋಲನ್ನು ಅರಗಿಸಿಕೊಳ್ಳಿಕ್ಕೆ ಆಗದೆ ಯಾವ್ಯಾವ ಸ್ಥಿತಿಗತಿಗೆ ಬಂದು ನಿಂತಿದೆ ಅಂತೇಳಿ ನೋಡಿದ್ರೆ, ಮಮತಾ ಬ್ಯಾನರ್ಜಿ ಅವರಿಗೆ ಇರುವಂಥದ್ದು ಒಂದೇ ಆಯ್ಕೆ. ಸೋನಿಯಾ ಗಾಂಧಿ ಅವರು ಹೇಳಿದ್ರಲ್ಲ, ಬಂದ್ಬಿಡಿ ಕಾಂಗ್ರೆಸ್ ಪಕ್ಷ ಜೊತೆ ನಿಮ್ಮ ಪಕ್ಷವನ್ನು ಮರ್ಜ್ ಮಾಡಿಬಿಡಿ ಅಂತ. ಇಲ್ಲ, ನನ್ನ ಹತ್ರ ಈಗ ಪಕ್ಷ ಇಲ್ಲ, ನಾನೇ ಬಂದು ನಿಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತೀನಿ ಅಂತ ಹೇಳುವಂಥದ್ದು ಮಾತ್ರ ಕೊನೆಯ ಆಯ್ಕೆ ಅನಿಸುತ್ತೆ. ಮೇ 4ಕ್ಕೆ ಫಲಿತಾಂಶ ಬಂತು. ಅಲ್ಲಿಂದ ಹಿಡಿದು ಇಲ್ಲಿಯ ತನಕ ಪ್ರತಿನಿತ್ಯ ಮಮತಾ ಬ್ಯಾನರ್ಜಿ ಪಕ್ಷದಿಂದ ಒಂದಲ್ಲ ಒಂದು ಸುದ್ದಿ ಬರ್ತಾನೆ ಇದೆ. ಆರಂಭಿಕವಾಗಿ 64 ಜನ ಶಾಸಕರು, 2/3ಗಿಂತಲೂ ಹೆಚ್ಚಿನ ಶಾಸಕರು ಪಕ್ಷದಿಂದ ಬೇರ್ಪಟ್ಟರು. ಈಗ ಅವರು ತಮ್ಮದೇ ಆದಂತಹ TMC ಅಂತೇಳಿ ಕ್ಲೈಮ್ ಮಾಡ್ತಾ ಇದ್ದಾರೆ. 20 ಜನ ಸಂಸದರು ಬೇರೆ ಪಕ್ಷದೊಂದಿಗೆ ಮರ್ಜ್ ಆದರು. ಪಕ್ಷದ ಕಾರ್ಯಕರ್ತರು ಕೂಡ BJPಯತ್ತ ಹೋದರು, ಬಹುತೇಕ ಕಾರ್ಯಕರ್ತರು. ಇನ್ನುಳಿದಿದ್ದು ಮಮತಾ ಬ್ಯಾನರ್ಜಿ, ಅಭಿಷೇಕ್ ಬ್ಯಾನರ್ಜಿ, ಇನ್ನೂ ಹಲವು ಒಂದು 15-20 ಶಾಸಕರು. ಇನ್ನು ರಾಜ್ಯಸಭೆ ಸದಸ್ಯರ ವಿಚಾರಕ್ಕೆ ಬರೋದೇ ಆದರೆ 2 ದಿನದ ಹಿಂದೆಯ ತನಕವೂ ಕೂಡ ರಾಜೀನಾಮೆಗಳು ಮುಂದುವರಿತಾ ಇದೆ ರಾಜ್ಯಸಭೆ ವಿಚಾರದಲ್ಲಿ. ಒಟ್ಟು 13 ಜನ ರಾಜ್ಯಸಭೆ ಸದಸ್ಯರಿದ್ದರು ತೃಣಮೂಲ ಕಾಂಗ್ರೆಸ್ನಿಂದ. ಈಗ ಅದರ ಸಂಖ್ಯೆ 9ಕ್ಕೆ ಇಳಿದಿದೆ. ಮೊದಲಿಗೆ ಸುಷ್ಮಿತಾ ದೇವ್ ರಾಜೀನಾಮೆ ಕೊಟ್ಟರು, ಸುಖೇಂದ್ರ ಶೇಖರ್ ರಾಜೀನಾಮೆ ಕೊಟ್ಟರು, ಪ್ರಕಾಶ್ ಅವರು ರಾಜೀನಾಮೆ ಕೊಟ್ಟರು. ಈಗ ಕೋಯಲ್ ಮಲಿಕ್, ಪ್ರಖ್ಯಾತ ನಾಯಕ ನಟಿಯು ಕೂಡ ರಾಜೀನಾಮೆಯನ್ನು ಕೊಟ್ಟು ಹೋಗಿದ್ದಾರೆ. ಇನ್ನೇನು ಉಳ್ಕೊಳ್ತು ಮಮತಾ ಬ್ಯಾನರ್ಜಿ ಅವರ ಪಕ್ಷದಲ್ಲಿ? ಯಾಕೆ ಈ ಮಾತನ್ನು ಹೇಳದೆ ಆಗಲೇ ಅಂತ ಹೇಳಿದ್ರೆ, ಅಂದು ಮೆರೆದವರು ಇಂದು ಏನಾದರು ಅಂತ. ಸ್ನೇಹಿತರೆ, ಎಲ್ಲವೂ ಕೂಡ ಸರಿಯಾಗೇ ಇತ್ತು. 1998ರಲ್ಲಿ ತೃಣಮೂಲ ಕಾಂಗ್ರೆಸ್ನ ಸ್ಥಾಪನೆ ಆಯಿತು. ಸತತ 15 ವರ್ಷಗಳ ಕಾಲ ಹೋರಾಟ ಮಾಡಿದ್ರು ಒಂದು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಲಿಕ್ಕೆ. ಕಮ್ಯುನಿಸ್ಟ್ರ ಹತ್ರ ಒದೆ ತಿಂದರು, ಎಲ್ಲವನ್ನೂ ಕೂಡ ಸಹಿಸಿಕೊಂಡ್ರು ಮಮತಾ ಬ್ಯಾನರ್ಜಿ. ಕಮ್ಯುನಿಸ್ಟ್ ಪಕ್ಷಕ್ಕೆ ಚಾಲೆಂಜ್ ಮಾಡಿದ್ರು, ನಾನು ಮುಖ್ಯಮಂತ್ರಿಯಾಗೇ ತೀರ್ತೇನೆ ಅಂತ. ಕೊನೆಗೂ ಕೂಡ ಮುಖ್ಯಮಂತ್ರಿ ಆದರು. ನಂದಿಗ್ರಾಮದಲ್ಲಿ ನಡೆದಂತಹ ಬಹುದೊಡ್ಡ ಚಳುವಳಿ, ರೈತರ ಪರ ಅಂತ ಹೇಳಿ ಬಿಂಬಿತರಾಗಿ ಮಮತಾ ಬ್ಯಾನರ್ಜಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದರು. 2011ರಿಂದ 16ರ ಅವಧಿ ಅಲ್ಪ ಮಟ್ಟಿಗೆ ಕಮ್ಯುನಿಸ್ಟ್ರವರ ಎಕೋಸಿಸ್ಟಮನ್ನು ಅಳವಡಿಸ್ಕೊಂಡ್ರು. ನಿಧಾನಕ್ಕೆ ಅವರ ಎಕೋಸಿಸ್ಟಮ್ 16ರಲ್ಲಿ ಮತ್ತೆ ಗೆದ್ದರು. ನಿಧಾನಕ್ಕೆ ಕಂಪ್ಲೀಟಾಗಿ ಹಿಂದೆ ಕಮ್ಯುನಿಸ್ಟ್ ಸರ್ಕಾರ ಯಾವ ರೀತಿ ಆಡಳಿತವನ್ನು ಕೊಡ್ತಾ ಇತ್ತೋ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದರು. ವಸೂಲಿ ದಂಧೆಗಳು ಹೆಚ್ಚಾದವು. ಮಮತಾ ಬ್ಯಾನರ್ಜಿಯ ವಿರುದ್ಧ ಯಾವುದೇ ಭ್ರಷ್ಟಾಚಾರಗಳದ ಆರೋಪಗಳು, ಮಮತಾ ಬ್ಯಾನರ್ಜಿಯ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಆ ಹಗರಣ ಮಾಡಿದ್ದಾರೆ, ಈ ಹಗರಣ ಮಾಡಿದ್ದಾರೆ ಅಂತ ಹೇಳಲಿಕ್ಕೇನೂ ಇಲ್ಲ. ಆದರೆ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ, ಅವರ ಜೊತೆ ಇದ್ದಂಥವರು ಸಚಿವರು, ಅಭಿಷೇಕ್ ಬ್ಯಾನರ್ಜಿ ಅವರ ಶಾಸಕರು ಈ ವಸೂಲಿ ದಂಧೆಗಳು ಸೇರಿದಂತೆ ಹಲವು ಹಗರಣಗಳಲ್ಲಿ ಶಾಮೀಲಾದರು. ಏಕೆ ಈಗ ಅಲ್ಲಿನ ದೃಶ್ಯಗಳು ಬರ್ತಾ ಇದೆಯಲ್ಲ, ಮೊಟ್ಟೆಯಲ್ಲಿ ಹೊಡೆಯುವಂಥದ್ದು, ಚಪ್ಪಲಿಯಲ್ಲಿ ಹೊಡೆಯುವಂಥದ್ದು, ಹುಡುಕೊಂಡು ಮನೆ ಹತ್ತಿರ ಹೋಗಿ ಮೊಟ್ಟೆಯನ್ನು ಎಸೆಯುವಂಥದ್ದು. ಯಾಕೆ ದೃಶ್ಯಗಳು ಬರ್ತಾ ಇದೆ ಅಂದರೆ, 15 ವರ್ಷಗಳ ಕಾಲ ತೃಣಮೂಲ ಕಾಂಗ್ರೆಸ್ನ ನಾಯಕರುಗಳು, ಶಾಸಕರುಗಳು ಕೊಟ್ಟಂತಹ ನರಕ ಯಾತನೆ ಆ ಜನಸಾಮಾನ್ಯರಿಂದ ಈಗ ಅದನ್ನು ಮೂಯಿಗೆ ಅಂತಾರಲ್ಲ, ಹಂಗೆ ತೀರಿಸ್ಕೊಳ್ತಾ ಇದ್ದಾರೆ ಜನ. ನಾನು ಅದನ್ನು ಬೆಂಬಲಿಸಿ ಹೇಳ್ತಾ ಇಲ್ಲ, ಬಟ್ ಆಗ ಯಾವ ರೀತಿ ಅವರು ಹಿಂಸೆ ಕೊಟ್ಟಿದ್ರು ಅನ್ನೋದರ ಉದಾಹರಣೆ ಹೀಗೆ ಕಾಣಿಸ್ತಾ ಇದೆ. ಈ ದೃಶ್ಯಗಳಿಗೆ ಬರ್ತಾ ಇದೆಯಲ್ಲ, ಮೊಟ್ಟೆಯಿಂದ ಹೊಡೆಯುವಂಥದ್ದು, ಇನ್ಕ್ಲೂಡಿಂಗ್ ಮೊಯ್ತರವರೆಗೂ ಕೂಡ ಮೊಟ್ಟೆಗೆ ಎಸೆತ ಆಯಿತು. ಇನ್ನು ಮಮತಾ ಬ್ಯಾನರ್ಜಿಯವರ ವಿಚಾರಕ್ಕೆ ಬರೋಣ. ಅವರ ಮುಂದಿನ ರಾಜಕೀಯ ಭವಿಷ್ಯ ಏನು? ಒಂದು, ಮಮತಾ ಬ್ಯಾನರ್ಜಿಯವರು ಬಲವಾಗಿ ಹೇಳ್ತಾ ಇದ್ದಾರೆ, ನಾನು ಏಕಾಂಗಿಯಾಗಿ ಹೋರಾಡ್ತೀನಿ, ಮತ್ತೊಮ್ಮೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ವಿರುದ್ಧ ಹೋರಾಡ್ತೀನಿ, ಕೇಂದ್ರ ರಾಜಕಾರಣಕ್ಕೆ ಬರ್ತೀನಿ, ಈ ರೀತಿಯಾದಂತಹ ಮಾತುಗಳನ್ನು ಮಮತಾ ಬ್ಯಾನರ್ಜಿ ಆಡ್ತಾ ಇದ್ದಾರೆ. ಇನ್ನು ಅಭಿಷೇಕ್ ಬ್ಯಾನರ್ಜಿ
ಇವತ್ತಿನ ತೃಣಮೂಲ ಕಾಂಗ್ರೆಸ್ನ ಈ ಸ್ಥಿತಿಗೆ, ಈ ಹೀನಾಯವಾದಂತಹ ಸೋಲಾದ ನಂತರ ಪಕ್ಷವೇ ಹೀನಾಯವಾದಂಥ ಸ್ಥಿತಿಗೆ ಬಂತಲ್ಲ, ಅದರ ಪ್ರಮುಖ ಕಾರಣ ಈ ಅಭಿಷೇಕ್ ಬ್ಯಾನರ್ಜಿ. ಈತನ ಅಹಂ ಇದೆಯಲ್ಲ, ಯಾವ ಕಾರಣಕ್ಕಾಗಿ ಅಹಂ, ಯಾವ ಕಾರಣಕ್ಕಾಗಿ? ಆ ಕುಟುಂಬದಲ್ಲಿ ನಾನು ಹುಟ್ಟಿದೆ ಅನ್ನುವ ಕಾರಣಕ್ಕಾಗಿ ಅಭಿಷೇಕ್ ಬ್ಯಾನರ್ಜಿ ಅವರೇ. ಆ ಕುಟುಂಬದಲ್ಲಿ ಹುಟ್ಟೆ ಸಾಹೇಬರು 24ರ ಲೋಕಸಭೆಯಲ್ಲಿ 7,20,000 ಮಾರ್ಜಿನಲ್ಲಿ ಗೆದ್ದು ಬಂದಿರೋದು ಡೈಮಂಡ್ ಹಾರ್ಬರ್ನಿಂದ. ಹೆಮ್ಮೆಯಿಂದ ಹೇಳ್ಕೊಡ್ತಾರೆ ಇವರು ಸಂಸತ್ನಲ್ಲಿ ನಿಂತ್ಕೊಂಡು, ಲೋಗೋನೆ ಮೇರೆಕೋ 7 लाख वोट से जिताया ಅಂತ. ಫಾಲ್ಟಾದಲ್ಲಿ ಏನಾಯ್ತು ಮೊನ್ನೆ? ಹೆಂಗೆ ಸೋತಿರಿ ನೀವು ಫಾಲ್ಟಾದಲ್ಲಿ? ಹೀನಾಯದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮಾರ್ಜಿನಿಂದ BJP ಅಭ್ಯರ್ಥಿ ಗೆಲ್ತಾರೆ. ಬಿಟ್ಬಿಡಿ. ಇನ್ನೂ ಇದೆ ಅಭಿಷೇಕ್ ಬ್ಯಾನರ್ಜಿ. ಮೇ 4ನೇ ತಾರೀಕು 12 ಗಂಟೆಯ ನಂತರ, 12 ಗಂಟೆ ಅಂದರೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕೈತೆ ರಿಸಲ್ಟಿಂದು. 12 ಗಂಟೆಯ ನಂತರ BJP ಕಾರ್ಯಕರ್ತರನ್ನ, ಇಂಡೈರೆಕ್ಟಾಗಿ ಹೇಳಿದ್ದು BJP ಕಾರ್ಯಕರ್ತರನ್ನ, ಆ ದೆಹಲಿಯಲ್ಲಿ ಕುಂತಿರುವಂಥ ನಿಮ್ಮ ಗಾಡ್ ಫಾದರ್ಗಳು ಬಂದು ಕಾಪಾಡ್ತಾರ ನೋಡ್ತೀನಿ ಅಂತ ನೇರವಾಗಿ ಗಲಭೆಯ ಕೊಲೆಯ ಬೆದರಿಕೆಯನ್ನು ಕೊಡ್ತಾ ಇದ್ರು ಅಭಿಷೇಕ್ ಬ್ಯಾನರ್ಜಿ ಅವರು. ಎಲ್ಲಿದ್ದಾರೆ ಸಾಹೇಬ್ರು ಇವತ್ತು? ಏನು ಮಾಡ್ತಾ ಇದ್ದಾರೆ? ಕಾಲಚಕ್ರ ತಿರುಗುತ್ತೆ ಅಂತ ಹೇಳ್ತಾರಲ್ಲ, ಇದೆ ಹಿಂಗೆ ನೋಡಿ ಆಗುವಂಥದ್ದು. ಹೆಂಗೆ ಮೆರೆದ್ರು ಅಂದರೆ 15 ವರ್ಷಗಳ ಕಾಲ ತಮ್ಮದೇ ಜಹಾಂಗೀರ್ ಮಾಡ್ಕೊಂಬಿಟ್ರು ಪಶ್ಚಿಮ ಬಂಗಾಳವನ್ನು, ಕೋಲ್ಕತ್ತಾನ, ಡೈಮಂಡ್ ಹಾರ್ಬರನ್ನು. ಜನರು ಬಡ್ಡಿ ಸಮೇತವಾಗಿ ಉತ್ತರ ಕೊಟ್ಟರು. ಪಕ್ಷವೇ ಈಗ ಕಣ್ಮರೆಯಾಗುವಂಥ ಸ್ಥಿತಿ ಬಂದಿದೆ. ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗುವ ಆಪ್ಷನ್ ಬಿಟ್ಟರೆ ಅವ್ರ ಕೈಯಲ್ಲಿ ಏನೂ ಆಪ್ಷನ್ ಇಲ್ಲ. ಬಟ್ ಆದರೂ ಸಹ ಮಮತಾ ಬ್ಯಾನರ್ಜಿ ನಾನು ಹೋರಾಡ್ತೀನಿ, ಏಕಾಂಗಿಯಾಗಿ ಹೋರಾಡ್ತೀನಿ ಅಂತಿದ್ದಾರೆ. ಅವರ ಛಲಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು. ಇಲ್ಲಿ ನೋಡಿ, ಮಮತಾ ಬ್ಯಾನರ್ಜಿಯನ್ನು ನಾವು ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ ಅಂತ ಅವರೇ ಪಕ್ಷದ ಶಾಸಕರು ಮೊನ್ನೆ ಹೊರಗೆ ಬಂದಂಥವರು ಕೂಡ ಅದೇ ಹೇಳ್ತಾರೆ. ರಿತಪ್ರವತ್ ಬ್ಯಾನರ್ಜಿ ನೇತೃತ್ವದಲ್ಲಿ ಹೊರಗೆ ಹೋದಂಥವರು ಕೂಡ ಮಮತಾ ಬ್ಯಾನರ್ಜಿ ನಮ್ಮ ನಾಯಕಿ ಅಂತ ಹೇಳಿ ಹೋಗ್ತಾರೆ. ಆದರೆ ಈ ಅಭಿಷೇಕ್ ಬ್ಯಾನರ್ಜಿಯನ್ನು ಒಪ್ಪೋದಿಲ್ಲ. ಈತ ಮಾಡಿದಂತಹ ಗೂಂಡಾಗಿರಿಗಳೇ ಅದಕ್ಕೆ ಸಾಕ್ಷಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.